ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ 52 ರೂಪಾಯಿ ಟ್ರೇಡ್ ಆಗ್ತಿರೋಂಥ ಒಂದು ಸ್ಟಾಕ್, ಹಾಗೆ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್. ಈ ಕಂಪನಿಗೆ ಸುಮಾರು 10,000 ಕೋಟಿಗಿಂತೂ ಜಾಸ್ತಿ ಇರುವಂತ ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿದೆ. ಅದ್ರ ಬಗ್ಗೆ ಸ್ವತಃ ಕಂಪನಿನೇ ಎಕ್ಸ್ಚೇಂಜಸ್ಗೆ ತನ್ನ ಫೈಲಿಂಗ್ ಅಲ್ಲಿ ತಿಳಿಸಿದೆ. ಆ ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ, ಈ ಕಂಪನಿ ಇವಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಇವಿ ಸೆಗ್ಮೆಂಟ್ಗೆ ಸಂಬಂಧಪಟ್ಟಂತ ಆರ್ಡರೇ ಈ ಕಂಪನಿಗೆ ಈಗ ಸಿಕ್ಕಿರೋದು. ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸ್ಮಾಲ್ ಕ್ಯಾಪ್ ಕಂಪನಿ, ಇದರ ಮಾರ್ಕೆಟ್ ಕ್ಯಾಪ್ ಕೂಡ ನಾನು ತೋರಿಸ್ತೀನಿ. 1,000 ಕೋಟಿ ಚಿಲ್ಲರೆ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, ಬಟ್ ಆರ್ಡರ್ 10,000 ಕೋಟಿಗಿಂತ ಜಾಸ್ತಿ ಇರುವಂತ ಆರ್ಡರ್. ಸೊ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಈ ಸಣ್ಣ ಕಂಪನಿಗೆ. ನೋಡೋಣ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಆಸ್ ಯೂಶುವಲ್, ಕಂಪನಿ ಯಾವುದು, ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ಲಿಕ್ಕೆ ಕಂಪನಿ ಹೇಗಿದೆ, ಇದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಜಸ್ಟ್ ನ್ಯೂಸ್ ಬಂತು ನೋಡ್ಬಿಟ್ಟು ನಾಳೆ ಜಂಪ್ ಇನ್ ಆಗೋದಿಲ್ಲ. ಸೊ ಕಂಪನಿ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ನೋಡೋಣ. ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸ್ಮಾಲ್ ಕ್ಯಾಪ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬೇಕು ಇಲ್ಲಿ ಅತಿ ಹೆಚ್ಚು ರಿಸ್ಕ್ ಇರುತ್ತೆ ಅಂತ. ಇದಂತೂ ತುಂಬಾನೇ ರಿಸ್ಕ್ ಇರುವಂತ ಕಂಪನಿ. ಯಾಕೆ ಅಂತ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ಮೊದಲಿಗೆ ಕಂಪನಿಗೆ ಸಿಕ್ಕಿರುವಂತ ಆರ್ಡರ್ 1.29 ಬಿಲಿಯನ್ US ಡಾಲರ್ ಆರ್ಡರ್. ನೀವು ಇಲ್ಲಿ ನೋಡಬಹುದು 1.29 ಬಿಲಿಯನ್ US ಡಾಲರ್ ಅಂದ್ರೆ ರುಪೀಸ್ ಅಲ್ಲಿ ಎಷ್ಟಾಗುತ್ತೆ ಅಂತ. 10,773 ಕೋಟಿ 98,32,500 ರೂಪಾಯಿ ಆಗುತ್ತೆ. ಅಂದ್ರೆ 10,700 ಕೋಟಿ ಚಿಲ್ಲರೆ ಆರ್ಡರ್ ಇದು. ಹಾಗೆ ಕಂಪನಿಯ ಸ್ಟಾಕ್ ಪ್ರೈಸ್ ನೋಡಬಹುದು, 52 ರೂಪಾಯಿ 26 ಪೈಸೆ ಟ್ರೇಡ್ ಆಗ್ತಿದೆ. ಹಾಗೆ ಇಲ್ಲಿ ಕೆಳಗಡೆ ಬಂದ್ರೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು, 1,340 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. 1,300 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿಗೆ 10,700 ಕೋಟಿ ಆರ್ಡರ್ ಅಂತಂದ್ರೆ ಯೂಜ್ ಆರ್ಡರ್ ಅಂತಾನೆ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಆ ಕಂಪನಿ ಯಾವ್ದಪ್ಪ ಅಂತ ನೋಡೋದಾದ್ರೆ ಗೆಳೆಯರಿ ನೋಡಬಹುದು, ವಾರ್ಡ್ ವಿಜಾರ್ಡ್ ಇನ್ನೋವೇಷನ್ಸ್ ಅಂಡ್ ಮೊಬಿಲಿಟಿ ಲಿಮಿಟೆಡ್. ಸೊ ಈ ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಕಂಪನಿ ಸಬ್ಮಿಟ್ ಮಾಡಿರುವಂತ ಮಾಹಿತಿಯನ್ನ ನೋಡಬಹುದು. ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಅಪ್ಡೇಟ್ ಅನ್ನ ಕಂಪನಿ ಎಕ್ಸ್ಚೇಂಜಸ್ಗೆ ತನ್ನ ಫೈಲಿಂಗ್ ಅಲ್ಲಿ ತಿಳಿಸಿದೆ. ಸುಮಾರು 4 ಗಂಟೆ ಸುಮಾರಿಗೆ ಕಂಪನಿ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. We hereby enclose a press release for Ward Wizard Innovations and Mobility Limited receives $1.29 billion order from Beulah International Development Corporation to revolutionize Philippines public transport with electric vehicles. ಅಂದ್ರೆ ಇದು ಇಂಟರ್ನ್ಯಾಷನಲ್ ಆರ್ಡರ್, ಫಿಲಿಪೈನ್ಸ್ ಇಂದ ಸಿಕ್ಕಿರುವಂತ ಆರ್ಡರ್. ತನ್ನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇಂದ ರೆವಲ್ಯೂಷನೈಸ್ ಮಾಡ್ಲಿಕ್ಕೆ ಸಿಕ್ಕಿರುವಂತ ಆರ್ಡರ್ ಇದು. ಸ್ವತಃ ಕಂಪನಿ ತನ್ನ ಫೈಲಿಂಗ್ ಅಲ್ಲಿ ಹೇಳಿರುವಂತದ್ದು. ಹಾಗೆ ಕೆಳಗಡೆ ಬಂದ್ರೆ ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡಬಹುದು, ವಾರ್ಡ್ ವಿಜಾರ್ಡ್ ಇನ್ನೋವೇಷನ್ಸ್ ಅಂಡ್ ಮೊಬಿಲಿಟಿ ಲಿಮಿಟೆಡ್ ರಿಸೀವ್ಸ್ $1.29 ಬಿಲಿಯನ್ ಆರ್ಡರ್ ಫ್ರಮ್ ಬ್ಯೂಲಾ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಟು ರೆವಲ್ಯೂಷನೈಸ್ ಫಿಲಿಪೈನ್ಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವಿತ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಹಾಗೆ ಈ ಆರ್ಡರ್ ಗೆ ಸಂಬಂಧಪಟ್ಟಂತ ಮಾಹಿತಿ ಕೂಡ ಇಲ್ಲಿದೆ. ಬೇಕಿದ್ರೆ ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಬಹುದು. ಇಲ್ಲಿ ನೋಡಬಹುದು, ಎ ಪ್ರಾಮಿನೆಂಟ್ ಮ್ಯಾನುಫ್ಯಾಕ್ಚರರ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂಡರ್ ದ ಜಾಯ್ ಇ ಬೈಕ್ ಅಂಡ್ ಜಾಯ್ ಇ ರಿಕ್ ಬ್ರಾಂಡ್ಸ್ ಇನ್ ಇಂಡಿಯಾ ಹ್ಯಾಸ್ ಸೆಕ್ಯೂರ್ಡ್ ಸಿಗ್ನಿಫಿಕೆಂಟ್ ಆರ್ಡರ್. ಸೊ ಇದೆ, ಮತ್ತೊಮ್ಮೆ ಓದ್ಕೊಳ್ಳಿ, ಮತ್ತೆ ರಿಪೀಟ್ ಮಾಡೋದು ಬೇಡ. ನೋಡಬಹುದು, ದಿಸ್ ಪಾರ್ಟ್ನರ್ಶಿಪ್ ಏಮ್ಸ್ ಟು ಟ್ರಾನ್ಸ್ಫಾರ್ಮ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬೈ ಬ್ರಿಂಗಿಂಗ್ ಇನ್ನೋವೇಟಿವ್ ಎಲೆಕ್ಟ್ರಿಕ್ ವೆಹಿಕಲ್ ಟೆಕ್ನಾಲಜಿ to the Philippines, creating new job opportunities and support the local economy. Innovative electric vehicle ಟೆಕ್ನಾಲಜಿಯನ್ನ ಅಳವಡಿಸೋದು, ಇದರ ಮೂಲಕ ಜಾಬ್ ಕ್ರಿಯೇಷನ್ ಆಗುತ್ತೆ, ಅದರ ಮೂಲಕ ಎಕಾನಮಿಗೂ ಕೂಡ ಬೆನಿಫಿಟ್ಸ್ ಆಗುತ್ತೆ. ಅದನ್ನ ಕಂಪನಿ ಹೇಳಿದೆ. ಇಲ್ಲಿ ನೋಡಬಹುದು, ದಿಸ್ ಅಪರ್ಚುನಿಟಿ ವಿಲ್ ಅಲೋ ಅಸ್ ಟು ಇಂಟ್ರೊಡ್ಯೂಸ್ ಅವರ್ ಕಟಿಂಗ್ ಎಡ್ಜ್ ಎಲೆಕ್ಟ್ರಿಕ್ 2-wheeler ಸ್ಕೂಟರ್ಸ್ ಅಂಡ್ ಡೆವಲಪ್ 3-wheeler ಇ-ಟ್ರೈಕ್ ಅಂಡ್ ಇ-ಟ್ರೈಕ್ D5. ಇಲ್ಲೇನೋ ಸಪರೇಟ್ ಮೆನ್ಷನ್ ಇದೆ ವೆಹಿಕಲ್ ಗಳ ಬಗ್ಗೆ. ಎಸ್ಪೆಷಲಿ ಇಲ್ಲಿ ಪ್ಯಾಸೆಂಜರ್ ಇದೆ, ಅಂದ್ರೆ 3-wheeler ಇರುತ್ತೆ. ಹಾಗೆ ಕಾರ್ಗೋ ಎಲೆಕ್ಟ್ರಿಕ್ ಮಿನಿ ಟ್ರಕ್ ಇದೆ, ಗಾಲ್ಫ್ ಕಾರ್ಟ್ಸ್ ಇದೆ. ಇವೆಲ್ಲನೂ ಕೂಡ ಕಂಪನಿ ಅಲ್ಲಿ ಮಾಡುತ್ತೆ. ಇದು ಕಂಪನಿಗೆ ಸಿಕ್ಕಿರುವಂತ ಆರ್ಡರ್ ಆಯ್ತು. ಕಂಪನಿ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಖಂಡಿತ ಲೋ ಪ್ರೈಸ್ಡ್ ಸ್ಟಾಕ್. ತುಂಬಾ ಜನ ಈ ನ್ಯೂಸ್ ಅನ್ನ ನೋಡಿ ಬಲ್ಕ್ ಬೈಯಿಂಗ್ ಅನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಸೋಮವಾರ. ಬಟ್ ನೀವು ಯಾವುದೇ ಕಾರಣಕ್ಕೂ ರ್ಯಾಂಡಮ್ ಆಗಿ ಬೈ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನ್ಯೂಸ್ ಬಂತು ಅಂತ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೋ ಗೊತ್ತಿಲ್ಲ. ಪ್ರಾಬಬ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ. ಯಾಕಂದ್ರೆ ಇಷ್ಟು ದೊಡ್ಡ ಆರ್ಡರ್ ಕಂಪನಿಗೆ ಸಿಕ್ಕಿದೆ, ಇಂಟರ್ನ್ಯಾಷನಲ್ ಆರ್ಡರ್. ಇಂಟರ್ನ್ಯಾಷನಲ್ ಆರ್ಡರ್ ಗಳು ಸಿಕ್ಕಾಗ ಕಂಪನಿಯ ರೆಪ್ಯುಟೇಷನ್ ಹೆಚ್ಚಾಗುತ್ತೆ. ನಂತರ ಬೇರೆ ಆರ್ಡರ್ ಗಳು ಸಿಗಬಹುದು. ಆ ರೀತಿಯ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಸೋಮವಾರ ಒಳ್ಳೆ ರೆಸ್ಪಾನ್ಸ್ ಇದ್ರು ಇರ್ಬೋದು, ಅಥವಾ ಸರ್ಕ್ಯೂಟ್ ಅಲ್ಲಿ ಬೇಕಿದ್ರು ಮೂವ್ ಆಗ್ಬೋದು. ಹಾಗೆ ಕಂಪನಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನಾವು ಈಗಾಗಲೇ ನೋಡಿದ್ವಿ, 1,340 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಲಾಸ್ಟ್ 6 months ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 10% ಡೌನ್ ಇದೆ ಸ್ಟಾಕ್. ನಂತರ 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 7% ಅಷ್ಟೇ ಪಾಸಿಟಿವ್ ಇದೆ. ಒಳ್ಳೆ ರ್ಯಾಲಿ ಬಂದಿತ್ತು, ನಂತರ ಕರೆಕ್ಷನ್ ಕೂಡ ಕಂಡು ಬಂದಿದೆ.
ಹಾಗೆ ನಾವು ಐಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ನೋಡ್ಬೋದು ಈಸಿಯಾಗಿ 36-37% ಕರೆಕ್ಷನ್ ಆಗಿದೆ. ಸೊ ಇದನ್ನ ಹೇಳಿದ್ದು ರಿಸ್ಕ್ ಇರುತ್ತೆ, ಸ್ಮಾಲ್ ಕ್ಯಾಪ್ ಕಂಪನಿಗಳು ಅಂದ್ರೆ ರಿಸ್ಕ್ ಜಾಸ್ತಿ ಅಂತ. ಇದೇ ಕಾರಣಕ್ಕೆ ಈಸಿಯಾಗಿ 30-40-50% ಕ್ರಾಶ್ ಆಗ್ಬಿಡ್ತವೆ ಅಥವಾ ಕರೆಕ್ಷನ್ ಆಗ್ತವೆ. ನಂತರ 5 ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ 600% ಪಾಸಿಟಿವ್ ಇದೆ. ಬಟ್ 5 ಇಯರ್ಸ್ ಚಾರ್ಟ್ ಇಲ್ಲ ಇಲ್ಲಿ. 2019 ಜೂನ್ ಎಕ್ಸಾಕ್ಟ್ಲಿ 5 ಇಯರ್ಸ್ ಇದೆ. ಸೊ 5 ಇಯರ್ಸ್ ಅಲ್ಲಿ ನೋಡ್ಬೋದು 19 ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅಪ್ ಟು 21ವರೆಗೂ. 21ರಿಂದ ಕೂಡ ಇನ್ನು ಡೌನ್ ಪರ್ಫಾರ್ಮೆನ್ಸ್ ಇದೆ, 37-38% ಡೌನ್ ಇದೆ ಸ್ಟಾಕ್ ಈವನ್ ನಾವು 3 ವರ್ಷದ ನಂತರ ಕೂಡ. ಸೊ ಈ ರೀತಿಯ ರಿಸ್ಕ್ ಕೂಡ ಇರುತ್ತೆ. ಮಧ್ಯದಲ್ಲಿ ರಿಕವರ್ ಆಯ್ತು, ಮತ್ತೆ ನೋಡ್ಬೋದು ಯಾವ ರೀತಿ ಡೌನ್ ಫಾಲ್ ಬಂತು ಅಂತ. 61% ಕರೆಕ್ಷನ್. ಯಾಕೆ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ರಿಸ್ಕಿ ಅಂತ ಹೇಳ್ತೀವಿ ಅಂತಂದ್ರೆ ಇದೇ ಕಾರಣಕ್ಕೆ. ಹಾಗೆ ಆ ಕಂಪನಿಗಳ ಬಿಸ್ನೆಸ್ ಕೂಡ ಅಷ್ಟೇ. ಈ ರೀತಿ ಯಾವ್ದಾದ್ರು ದೊಡ್ಡ ಆರ್ಡರ್ ಸಿಗ್ತಾ ಸ್ಟಾಕ್ ಈಗ ಸ್ಕೈ ರಾಕೆಟ್ ಆಗ್ಬೋದು, ಮತ್ತೆ ಯಾವ್ದೋ ಆರ್ಡರ್ ಸಿಕ್ಲಿಲ್ವಾ ಇಮಿಡಿಯೇಟ್ಲಿ ಡೌನ್ ಕೂಡ ಆಗ್ಬೋದು. ಆ ರೀತಿಯ ಚಾನ್ಸಸ್ ಇರುತ್ತೆ. ಹಾಗಾಗಿನೇ ಇವುಗಳನ್ನ ರಿಸ್ಕಿ ಸ್ಟಾಕ್ಗಳು ಅಂತ ಹೇಳೋದು. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಸೊ ಮ್ಯಾಕ್ಸಿಮಮ್ 2019 ಜನವರಿಯಿಂದ ಇದೆ. ಇಲ್ಲಿವರೆಗೂ 570% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಕಂಪನಿಯ ವೆಬ್ಸೈಟ್ಗೆ ಬಂದ್ರೆ ಅವರ ಬ್ರಾಂಡ್ಸ್ ಹೋದ್ರೆ ಜಾಯ್ ಈ ಬೈಕ್ ಮಾತ್ರ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಈಗ 3 ವೀಲರ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡ್ತಾ ಇದೆ. ನಾವೀಗ ತಾನೇ ನೋಡಿದ್ವಿ. ಕಂಪನಿ ನೋಡಬಹುದು 2016ರಲ್ಲಿ ಶುರುವಾಗಿದೆ. ನಂತರ 18ರಲ್ಲಿ ಫಸ್ಟ್ ಈ ಸ್ಕೂಟರ್ ಲಾಂಚ್ ಮಾಡಿದೆ. ನಂತರ ಲಾಂಚ್ ಆಫ್ 5 ಈ ಸ್ಕೂಟರ್ಸ್ ಜನವರಿ ಟು ಅಕ್ಟೋಬರ್ 2019. ಹಾಗೆ 2019ರಲ್ಲಿ BSE ನಲ್ಲಿ ಲಿಸ್ಟ್ ಆಗಿದೆ. ಹಾಗೆ 2020ರಲ್ಲಿ ಈ ಮಾನ್ಸ್ಟರ್ ಬೈಕ್ ಅನ್ನು ಕೂಡ ಲಾಂಚ್ ಮಾಡಿದ್ದು ನೋಡಬಹುದು. ನಂತರ 2021ರಲ್ಲಿ 4 ಐ ಪರ್ಫಾರ್ಮೆನ್ಸ್ ಬೈಕ್ಸ್ ಅನ್ನು ಕೂಡ ಲಾಂಚ್ ಮಾಡಿದೆ. ಕಂಪನಿಯ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ರಿಸರ್ವ್ಸ್ ನೋಡಬಹುದು 76 ಕೋಟಿ ಇದೆ. ಮುಂಚೆ ಮೈನಸ್ ಇತ್ತು, ನಂತರ ಪಾಸಿಟಿವ್ ಬಂದಿದೆ. ಲಾಸ್ಟ್ 4 ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಂತರ ಲಾಂಗ್ ಟರ್ಮ್ ಅಲ್ಲಿ 10 ಕೋಟಿ ಸಾಲ ಇದೆ. ಶಾರ್ಟ್ ಟರ್ಮ್ ಅಲ್ಲಿ 72 ಕೋಟಿ ಸಾಲ ಇದೆ. ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಗೆ ಬಂದ್ರೆ ಅರೌಂಡ್ 5 ಕೋಟಿ ಕ್ಯಾಶ್ ಕೂಡ ಇದೆ. ಬ್ಯಾಲೆನ್ಸ್ ಶೀಟ್ ಓಕೆ, ಸ್ವಲ್ಪ ಮಟ್ಟಿಗೆ ಸಾಲ ಇದೆ, ಅದೊಂದು ಬಿಟ್ರೆ ಇನ್ನುಳಿದಂತೆ ಚೆನ್ನಾಗೇ ಇದೆ ಅಂತ ಹೇಳ್ಬೋದು ಬ್ಯಾಲೆನ್ಸ್ ಶೀಟ್. ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನ್ ಹೇಳುತ್ತೆ ಆ ವಿಚಾರಕ್ಕೆ ಬಂದ್ರೆ ನೋಡಬಹುದು 2013ರಿಂದ ಪರ್ಫಾರ್ಮೆನ್ಸ್ ಅನ್ನ 0, 5, 1, 0, 0, 0 ಈ ರೀತಿ ಪರ್ಫಾರ್ಮೆನ್ಸ್ ಇತ್ತು. 2020ರಲ್ಲೂ ಕೂಡ 2021ರಲ್ಲಿ 39 ಕೋಟಿ ಸೇಲ್ಸ್, ನಂತರ 185, 239, ಈಗ 317 ನೋಡಬಹುದು. ಲಾಸ್ಟ್ 4 ಇಯರ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. 39ರಿಂದ 317ವರೆಗೂ ಬಂದಿದೆ ಕಂಪನಿಯ ರೆವೆನ್ಯೂ. ನಂತರ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು 20ರಲ್ಲಿ, ಹಾಗೆ ಮುಂಚೆ ಮೈನಸ್ ಇದ್ದದ್ದು. ನಂತರ 3, 14, 19, 32 ಒಳ್ಳೆ ಪರ್ಫಾರ್ಮೆನ್ಸ್. ನಂತರ ನೆಟ್ ಪ್ರಾಫಿಟ್ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಮೈನಸ್ ಅಲ್ಲಿ ಇತ್ತು. ನಂತರ ಲಾಸ್ಟ್ 4 ಇಯರ್ಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಯಾಕಂದ್ರೆ ಲಾಸ್ಟ್ 4 ಇಯರ್ಸ್ ಅಲ್ಲೇ ಇವಿಗೆ ಒಳ್ಳೆ ಬೆಲೆ ಬಂದಿದ್ದು. ನೀವು ಟಾಟಾ ಮೋಟಾರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಲಾಸ್ಟ್ 4 ಇಯರ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ. ಅದೇ ರೀತಿ ಈ ಕಂಪನಿ ಕೂಡ, ಯಾಕಂದ್ರೆ ಅಲ್ಲಿ ಯಾವಾಗ ಇವಿ ಸೆಕ್ಟರ್ ಮುನ್ನೆಲೆಗೆ ಬಂತೋ ಆಗ ಟಾಟಾ ಮೋಟಾರ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ಸೊ ಈ ಕಂಪನಿ ಕೂಡ ಅದೇ ರೀತಿ ಇವಿ ಸೆಕ್ಟರ್ ಮುನ್ನೆಲೆಗೆ ಬಂದ ಮೇಲೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ರಿಟರ್ನ್ ಆನ್ ಇಕ್ವಿಟಿಗೆ ಬಂದ್ರೆ ಅಂತ ದೊಡ್ಡ ನಂಬರ್ಸ್ ಏನಿಲ್ಲ, ಸ್ಟಿಲ್ ಡೀಸೆಂಟ್ ನಂಬರ್ಸ್ ಅಂತ ಹೇಳ್ಬೋದು. 15, 13, 12 ಇದೆ. CAGR 3 ಇಯರ್ಸ್ ಅಲ್ಲಿ ಮೈನಸ್ ಇದೆ, 1 ಇಯರ್ ಅಲ್ಲಿ 8 ಇದೆ. ಲಿಸ್ಟ್ ಆಗಿ ಇನ್ನು 10 ಇಯರ್ಸ್ ಆಗಿಲ್ಲ, ಹಾಗಾಗಿ 10 ಇಯರ್ಸ್ ಅವೈಲೇಬಲ್ ಇಲ್ಲ. 5 ಇಯರ್ಸ್ ಇನ್ನು ಅಪ್ಡೇಟ್ ಆಗಿಲ್ಲ. ನಂತರ ಪ್ರಾಫಿಟ್ ಗ್ರೋತ್ ನೋಡಬಹುದು ಯಾವ ರೀತಿ ಇದೆ ಅಂತ, ತುಂಬಾ ಚೆನ್ನಾಗಿದೆ. ನಂತರ ಸೇಲ್ಸ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ TTM ಅಂಡ್ 3 ಇಯರ್ಸ್ ನೋಡಬಹುದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಸೇಲ್ಸ್ ಗ್ರೋತ್ ಬೆಳೀತಾ ಇದೆ. ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರಮೋಟರ್ ಹೋಲ್ಡಿಂಗ್ 67% ಇದೆ. FIS 0.04%, ಹಾಗೆ DIS ನೋಡಬಹುದು ಮುಂಚೆ ಇರಲಿಲ್ಲ, ಇತ್ತೀಚೆಗೆ ಅಂದ್ರೆ ಎಸ್ಪೆಷಲಿ ಮಾರ್ಚ್ ಕ್ವಾರ್ಟರ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಬೈಯಿಂಗ್ ಅನ್ನ ಮಾಡಿದ್ದಾರೆ 0.06%. ಪಬ್ಲಿಕ್ ಹೋಲ್ಡಿಂಗ್ 32.4% ಇದೆ. ಸೊ ಇದನ್ನ ಡೀಸೆಂಟ್ ಶೇರ್ ಹೋಲ್ಡಿಂಗ್ ಅಂತ ಹೇಳಕ್ ಆಗೋದಿಲ್ಲ, ಬಟ್ ಸ್ಟಿಲ್ ಮೆಜಾರಿಟಿ ಪ್ರಮೋಟರ್ಸ್ ಹತ್ರ ಇದೆ. ಜೊತೆಗೆ FIS DIS ಕೂಡ ಸ್ವಲ್ಪ ಮಟ್ಟಿಗೆ ಇಂಟ್ರೆಸ್ಟ್ ಅನ್ನ ತೋರಿಸ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಸೊ ಮೇ ಬಿ ಮುಂದಿನ ದಿನಗಳಲ್ಲಿ ಅಂದ್ರೆ ಈ ಆರ್ಡರ್ ಅನ್ನ ನೋಡಿ ಸ್ವಲ್ಪ ಮಟ್ಟಿಗೆ ಬೈಯಿಂಗ್ ಮಾಡಿದ್ರು ಮಾಡಬಹುದು. ಯೂಶುವಲಿ ಸಣ್ಣ ಕಂಪನಿಗಳಲ್ಲಿ FIS DIS ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಕಡಿಮೆ, ಮಾಡಿದ್ರು ಕೂಡ ಕಡಿಮೆ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಯಾಕಂದ್ರೆ ಅವರು ಪಬ್ಲಿಕ್ ಮನಿನೇ ಇನ್ವೆಸ್ಟ್ ಮಾಡೋದ್ರಿಂದ ರಿಸ್ಕ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನೇ ತಗೊಳ್ಳೋದು, ಜಾಸ್ತಿ ರಿಸ್ಕ್ ಅನ್ನ ತಗೊಳ್ಳೋದಿಲ್ಲ, ತಗೊಳಕ್ ಆಗೋದು ಇಲ್ಲ. ಇದರಲ್ಲಿ DIS ಈ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಬೈಯಿಂಗ್ ಮಾಡಿದ್ದಾರೆ. ಸೊ ಮುಂಚೆ ನೋಡಬಹುದು 0 ಇತ್ತು. ಸೊ ಕಂಪನಿಯನ್ನ ಸ್ಟಡಿ ಮಾಡಬಹುದು, ಬಟ್ ನ್ಯೂಸ್ ಅನ್ನ ನೋಡಿ ಒಳ್ಳೆ ನ್ಯೂಸ್, ಸ್ಟಾಕ್ ಪ್ರೈಸ್ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಜಂಪ್ ಆಗ್ಬೇಡಿ. ಇನ್ ಕೇಸ್ ಆ ರೀತಿ ಜಂಪ್ ಆದ್ರೆ ನೀವು ಇಲ್ಲಿ ನೋಡಬಹುದು ಲಾಸ್ಟ್ 4 ಇಯರ್ಸ್ ಅಲ್ಲಿ ಕಂಪನಿ 37, 38, 46% ಡೌನ್ ಇದೆ. ಸೊ ಈ ರೀತಿಯ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿನೇ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಬೇಕು. ಬಟ್ ಕಂಪನಿಗೆ ಬಂದಿರೋದಂತೂ ತುಂಬಾ ಒಳ್ಳೆ ನ್ಯೂಸ್. ಇಷ್ಟು ಸಣ್ಣ ಕಂಪನಿಗೆ ಅಷ್ಟು ದೊಡ್ಡ ಆರ್ಡರ್. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಹಾಗೆ ರಿಸ್ಕ್ ಜಾಸ್ತಿ ಇದ್ದಾಗ ನಾವೇನ್ ಮಾಡಬೇಕು, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಎಸ್ಪೆಷಲಿ ಈ ತರದ ಸನ್ನಿವೇಶಗಳಲ್ಲಿ, ಈ ತರದ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ನಾವು ಎಷ್ಟು ಕಳ್ಕೊಳಕ್ ರೆಡಿ ಇರ್ತೀವೋ ಅಷ್ಟನ್ನ ಇನ್ವೆಸ್ಟ್ ಮಾಡಬೇಕು. ಯಾಕಂದ್ರೆ ನೀವು ಇನ್ವೆಸ್ಟ್ ಮಾಡಿದ 5,000 50,000 ಆಗ್ಬೋದು, ಲಕ್ಷನೂ ಆಗ್ಬೋದು, ಅಥವಾ 0 ಕೂಡ ಆಗ್ಬೋದು. ಅಲ್ಲಿ ಆ ರೀತಿಯ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ನಾವು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನೇ ತಗೊಳ್ಬೇಕಾಗುತ್ತೆ.
ನಮ್ಮ ಕ್ಯಾಪಿಟಲ್ ಸೇವ್ ಮಾಡೋ ಕಡೆ ಕೂಡ ಗಮನ ಕೊಡಬೇಕು. ನಮಗೆ ರಿಟರ್ನ್ಸ್ ಜಾಸ್ತಿ ಸಿಗದೆ ಇರಬಹುದು, ಬಟ್ ನಮ್ಮ ಕ್ಯಾಪಿಟಲ್ ಅನ್ನ ಉಳಿಸ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಹಾಗಾಗಿ ನೀವು ಕೂಡ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ನಂತರ ನಿಮ್ಗೆ ಬೆಟರ್ ಕಂಪನಿ ಪರವಾಗಿಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬಹುದು ಈ ಆರ್ಡರ್ ನ ಕಾರಣಕ್ಕೆ ಅನ್ಸಿದ್ರೆ ನಿಮ್ಮ ರಿಸ್ಕ್ ಅಪಟೈಟ್ ಗೆ ತಕ್ಕಂತೆ ಡಿಸಿಷನ್ ತಗೊಳ್ಳಿ. ಸೊ ರಿಸ್ಕ್ ಅಪಟೈಟ್ ಗೆ ಅಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಹಲವಾರು ವಿಡಿಯೋಗಳಲ್ಲಿ ಹೇಳಿದೀನಿ, ನಿಮ್ಮ ಪೋರ್ಟ್ಫೋಲಿಯೋದ 1 or 2% ಅಲೋಕೇಶನ್ ಅನ್ನ ಇಂತಹ ಸ್ಟಾಕ್ ಗಳಿಗೆ ಮಾಡಬೇಕು. 5-10% ಮಾಡಕ್ ಹೋಗಬಾರ್ದು. ಫಾರ್ ಎಕ್ಸಾಂಪಲ್ 1 or 2% ಅಂದ್ರೆ ನಿಮ್ಮ ಪೋರ್ಟ್ಫೋಲಿಯೋ 1 ಲಕ್ಷ ಅಂತ ಇಟ್ಕೊಳ್ಳಿ. ಅವಾಗ 1 or 2% ಅಂದ್ರೆ ಜಸ್ಟ್ 1,000-2,000 ಅಷ್ಟೇ. ನಿಮ್ಮ ಪೋರ್ಟ್ಫೋಲಿಯೋ 10 ಲಕ್ಷದ್ದು ಅಂತ ಇಟ್ಕೊಳ್ಳಿ. ಅವಾಗ 1 or 2% ಅಂದ್ರೆ 10,000-20,000. ಸೊ ಈ ರೀತಿ ನಾವು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಳ್ಬೇಕು ಈ ರೀತಿಯ ಕಂಪನಿಗಳಲ್ಲಿ. ಯಾಕಂದ್ರೆ ನಾನು ಅವಾಗ್ಲೂ ಹೇಳ್ದಂಗೆ ನೀವು ಇನ್ವೆಸ್ಟ್ ಮಾಡೋ 10,000, 50,000 ಆಗ್ಬೋದು, ಲಕ್ಷನೂ ಆಗ್ಬೋದು, ಅಥವಾ 0 ಕೂಡ ಆಗ್ಬೋದು. ಹಾಗಾಗಿ ನಾವು ಅದನ್ನೆಲ್ಲ ನೋಡಿನೇ ಡಿಸಿಷನ್ ತಗೊಳ್ಬೇಕಾಗುತ್ತೆ. ಬಟ್ ಕಂಪನಿಯನ್ನ ಸ್ಟಡಿ ಮಾಡಿ ನಿಮ್ಗೆ ಬೆಟರ್ ಪರ್ಫಾರ್ಮೆನ್ಸ್ ಕೊಡಬಹುದು ಅನ್ಸಿದ್ರೆ ಮಾತ್ರ ಕನ್ಸಿಡರ್ ಮಾಡಿ, ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ. ಸುದ್ದಿ ಅಂತೂ ತುಂಬಾ ಒಳ್ಳೆ ಸುದ್ದಿ, ಬಟ್ ನೋಡೋಣ ಯಾವ ರೀತಿ ರಿಯಾಕ್ಷನ್ ಸೋಮವಾರ ಮಾರ್ಕೆಟ್ ಅಲ್ಲಿ ಇರುತ್ತೆ ಅಂತ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.